ಪ್ರಣಾಮವನ್ನು ಅರ್ಪಿಸುತ್ತಾ ಈ ವೇದಿಕೆಯಿಂದ ಬಹಳ ಒಳ್ಳೆಯ ವಿಚಾರಗಳನ್ನು ಉಪಕಥೆಗಳೊಂದಿಗೆ ನಮಗೆ ಮನಮುಟ್ಟುವ ರೀತಿಯಲ್ಲಿ ಬೋಧಿಸಿ ನಮ್ಮನ್ನು ಅನುಗ್ರಹಿಸಿರುವಂಥ ಪರಮ ಪೂಜ್ಯನೀಯ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ಶಿರೂರು ಮಠ ಇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಶ್ರೀ ದೇವರ ಜೀರ್ಣೋದ್ಧಾರ ಕಾರ್ಯದಿಂದ ತೊಡಗಿಕೊಂಡು ಈ ಬ್ರಹ್ಮಕಲಶದವರೆಗೂ ಕೂಡ ನಿರಂತರವಾಗಿ ಸಮಾಜದ ಜೊತೆಯಲ್ಲಿದ್ದುಕೊಂಡು ನಮಗೆಲ್ಲ ಧೈರ್ಯವನ್ನು ತುಂಬುತ್ತಾ ಇರುವಂಥ ಪರಮ ಪೂಜನೀಯ ಶ್ರೀ ಮೋಹನದಾಸ್ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯರು ಆಗಿರುವ ಶ್ರೀ ಮಹಾವಿಷ್ಣು ಕ್ಷೇತ್ರ ಕುತ್ಯಾಳ ಮತ್ತು ಕೋಟಿ ಚೆನ್ನಯ್ಯ ಕ್ಷೇತ್ರ ಪುತ್ತೂರು ಇಲ್ಲಿಯ ಮೊಕ್ತೇಸರರಾಗಿರುವ ನಮ್ಮ ಕರುನಾಡಿನ ಹೆಮ್ಮೆ ಗಡಿ ಪ್ರದೇಶದಲ್ಲಿ ಹುಟ್ಟಿ ಇವತ್ತು ಚಲನಚಿತ್ರರಂಗದಲ್ಲಿ ಅತ್ಯಂತ ಕೀರ್ತಿಯನ್ನು ಪಡೆದಿರುವಂಥ ಆತ್ಮೀಯ ವಿನೋದಾಳರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜ್ಯ ಸ್ವಾಮೀಜಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ಸಜ್ಜನರು ಮತ್ತು ದುರ್ಜನರು ಎಂಬ ವಿಚಾರದಲ್ಲಿ ಅತ್ಯಂತ ಮಾರ್ಮಿಕವಾಗಿರುವಂಥ ಮಾತುಗಳನ್ನು ಹೇಳಿದರು. ನಾವು ಒಂದಷ್ಟು ಆತ್ಮವಿಮರ್ಶೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರು ಸಜ್ಜನರು ಯಾರು ದುರ್ಜನರು ನಮಗೆ ಅದನ್ನು ವಿಭಾಗ ಮಾಡುವುದೇ ಬಹಳ ಕಷ್ಟವಾಗಿರುವಂಥ ಕೆಲಸ. ಕೆಲವೊಂದು ವೇಳೆ ಜೀವನದಲ್ಲಿ ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ತುಂಬಿಕೊಂಡು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಾನು ಮಾಡಿರುವಂಥದ್ದು ಯಾವುದು ಕೂಡ ಅದು ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ, ಅಥವಾ ತಾನು ಮಾಡಿರುವಂಥದ್ದು ಯಾವುದೂ ಕೂಡ ಪ್ರಚಾರವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಅಲ್ಲ, ಭಗವಂತ ನನಗೆ ಕೊಟ್ಟಿರುವಂಥ ಚೈತನ್ಯವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನೇನು ಮಾಡಿದ್ದೇನೆ ಎಂಬುದನ್ನು ಕೂಡ ನಾವು ಹೇಳಬಾರದು. ನಾನು ಏನು ಮಾಡಿದ್ದೇನೆ ಎಂಬುದನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಾವು ಮಾಡಿರುವಂಥ ಆ ಸೇವೆಯ ಫಲವೂ ಕೂಡ ನಮ್ಮ ಕೈ ಬಿಟ್ಟು ಹೋಗಬಹುದು. ಭಗವಂತ ಯಾರ ಜೊತೆಯಲ್ಲಿ ನಿಲ್ತಾನೆ? ನಿತ್ಯ ನಿರಂತರವಾಗಿ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಿರುವಂಥ ಈ ಪ್ರಪಂಚದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳಿಂದಲಾಗಿ ತನಗೆ ಏನೇ ಸಿಕ್ಕಿದರೂ ಕೂಡ ಅದು ಭಗವಂತನ ಪ್ರಸಾದ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಳ್ಳುವವರ ಜೊತೆಯಲ್ಲಿ ಯಾವತ್ತೂ ಕೂಡ ಭಗವಂತ ನಿಲ್ತಾನೆ. ಅಲ್ಲದಿದ್ದರೆ ನಾವು ಕೆಲವೊಮ್ಮೆ ಎಣಿಸ್ತೇವೆ ತುಂಬ ಸಜ್ಜನರು ಅಂತ, ಆದರೆ ಆ ಸಜ್ಜನರು ಕೇವಲ ನಮ್ಮ ಕಣ್ಣಿಗೆ ಕಾಣುವಾಗ ಮಾತ್ರ ಇರ್ತಾರಷ್ಟೇ. ಅವರೊಳಗಿರುವಂಥ ಯಾವ ದುಷ್ಟ ಚಿಂತನೆಗಳಿವೆಯೋ ಆ ಚಿಂತನೆಗಳು ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರ್ತದೆ. ಆ ಹೊರಗೆ ಬರುವಂಥ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಅರ್ಥ ಆಗ್ತದೆ, ಇವರು ಸಜ್ಜನರಲ್ಲ, ಇವರು ದುರ್ಜನರೇ ಅಂತ. ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಬಗ್ಗೆ ಪತ್ರ ಸಮ್ಮೇಳನ ನಡೆಸುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೋಸ್ಕರವಾಗಿ ಹಲವಾರು ವರ್ಷಗಳಿಂದ ದುಡಿದಿರುವಂಥ ಆತ್ಮೀಯ ರಾಜೀವನ್ ನಂಬಿಯಾರವರು ಸ್ವಾಗತ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು. 40 ಜನ ಸಮಿತಿಯಲ್ಲಿದ್ದಾರೆ, ಆದರೆ ಜೀವಂತವಾಗಿರುವುದು 8 ಜನ ಮಾತ್ರ ಅಂತ. ಯಾಕೆಂದರೆ 40 ಜನ ಇರುವಂಥ ಸಮಿತಿಯಲ್ಲಿ
ಬಾಕಿ ಇರುವ 32 ಜನ ಕ್ಷೇತ್ರಕ್ಕೆ ಬರುವುದಿಲ್ಲ ಅಂತ ಆದರೆ ಅವರು ಜೀವಂತವಾಗಿದ್ದಾರೆ ಅಂತ ಅರ್ಥ ಅಲ್ಲ. ಹಾಗೆ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಕೆಲವರು ಮಾತ್ರ. ಆ ಸಕ್ರಿಯವಾಗಿ ತೊಡಗಿಸಿಕೊಂಡವರಲ್ಲಿ ರಾಜೀವ್ ನಂಬ್ಯಾರರಿದ್ದಾರೆ, ಆತ್ಮೀಯ ಗಿರೀಶ್ರವರಿದ್ದಾರೆ, ಆತ್ಮೀಯ ನಾರಾಯಣ ರೈಯವರಿದ್ದಾರೆ. ಇವರು ಪತ್ರ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ರೀತಿಯಲ್ಲಿ ಅವರನ್ನು ಆಕ್ರಮಿಸಿ ಅವರ ಬಾಯಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಏನಾದರೂ ಕೆಟ್ಟ ಮಾತುಗಳು ಬರಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಅಪಪ್ರಚಾರ ಮಾಡುವವರು ತುಂಬ ಜನ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಮುಸಲ್ಮಾನರ ವಿರೋಧಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಕ್ರಿಸ್ಟಿಯನ್ರ ವಿರೋಧಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಮಾತ್ರ ಬೆಂಬಲವಾಗಿ ನಿಲ್ಲುವಂಥದ್ದು ಅಂತ. ಆದರೆ ಆ ಪತ್ರ ಸಮ್ಮೇಳನದಲ್ಲಿ ಅವರು ಮೂವರು ಕೂಡ ಬಿಟ್ಟುಕೊಡಲಿಲ್ಲ. ಎಷ್ಟೇ ಆಕ್ರಮಿಸಿದರೂ ಕೂಡ ಅವರು ಬಿಟ್ಟುಕೊಡಲಿಲ್ಲ. ಕೊನೆಗೆ ಪತ್ರಕರ್ತರು ಹೇಳ್ತಾರೆ, ನೀವು ಯಾಕೆ ಇಲ್ಲಿಯ ಶಾಸಕರನ್ನು ಕರೀಲಿಲ್ಲ ಅಂತ. ನಾವು ಶಾಸಕರ ಬಗ್ಗೆ ಅತ್ಯಂತ ಗೌರವದ ಭಾವನೆಯನ್ನು ಹೊಂದಿರುವವರು, ನಮಗೆ ಯಾವುದೇ ರೀತಿಯ ರಾಜಕೀಯವಾಗಿರತಕ್ಕಂಥ ಚಿಂತನೆ ಇಲ್ಲ, ಅಥವಾ ರಾಜಕೀಯವಾಗಿರುವಂಥ ಚಿಂತನೆ ಇದ್ದರೂ ಕೂಡ ಅದನ್ನು ದೇವಾಲಯದ ಒಳಗೆ ನಾವು ತರುವವರಲ್ಲ. ಹಲವಾರು ವರ್ಷಗಳಿಂದ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಇಲ್ಲಿಯ ಪ್ರಧಾನ 3 ಪಕ್ಷಗಳ ನಾಯಕರು, ಆತ್ಮೀಯ ರಾಜೀವ್ ನಂಬ್ಯಾರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರಾಗಿದ್ದರೆ, ಆತ್ಮೀಯ ಗಿರೀಶ್ರವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು, ಅದೇ ರೀತಿ ನನ್ನ ಹಾಗೆ ಇರುವವರೆಲ್ಲರೂ ಕೂಡ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು. ನಾವೆಲ್ಲಿಯೂ ಕೂಡ ದೇವಾಲಯದಲ್ಲಿ ರಾಜಕೀಯವಾಗಿರುವಂಥ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ, ರಾಜಕೀಯವಾಗಿರತಕ್ಕಂಥ ಭಾವನೆಯೂ ಇಲ್ಲ. ಒಂದು ವೇಳೆ ಶಾಸಕರನ್ನು ಕರೀಲಿಲ್ಲ ಯಾಕೆ ಅಂತ ಕೇಳಿದರೆ, ಆ ಶಾಸಕರನ್ನು ಕರಿಬಹುದಿತ್ತು. ನಾನು ಯಾವತ್ತೂ ಕೂಡ ಯಾರನ್ನು ದೂಷಿಸುವುದಿಲ್ಲ, ಆದರೆ ಅತ್ಯಂತ ಅನಿವಾರ್ಯವಾಗಿ ಈ ರೀತಿ ಆಕ್ರಮಿಸುವಂಥ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ. ಒಬ್ಬ ಜನರ ಮತದಿಂದ ಚುನಾಯಿಸಲ್ಪಟ್ಟಿರುವಂಥ ಜನಪ್ರತಿನಿಧಿ ಅಂದರೆ ಅವನು ಜನತೆಯ ಪ್ರತಿನಿಧಿಯಾಗಿದ್ದರೆ, ಒಂದು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವುದಾಗಿದ್ದರೆ, ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರನ್ನು ಕೂಡ ದೇವಾಲಯಕ್ಕೆ ಕರೀತೇವೆ. ಅಲ್ಲಿಯವರೆಗೆ ಹಿಂದೂಗಳ ಆಚಾರ ಇದೆ, ಸಂಸ್ಕಾರ ಇದೆ, ಸಂಪ್ರದಾಯ ಇದೆ, ನಮ್ಮ ದೇವಾಲಯದಲ್ಲಿ ನಡಿಬೇಕಾದಂಥ ಅನುಷ್ಠಾನಗಳು ಹೇಗೆ ಎಂಬ ನಿಯಮ ಇದೆ. ಅದು ಶಾಸಕರನ್ನು ದೂರ ಇಡಬೇಕು, ಮುಸಲ್ಮಾನರನ್ನು ದೂರ ಇಡಬೇಕೆಂಬ ಭಾವನೆಯೊಂದಿಗೆ ಮಾಡುವಂಥದ್ದಲ್ಲ. ನಾವೆಲ್ಲರನ್ನು ಕೂಡ ಸ್ವಾಗತಿಸ್ತೇವೆ. ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಿಯಲ್ಲಿ ಧ್ವಜಸ್ತಂಭದ ಅಡಿಯಲ್ಲಿ ಪ್ರಸಾದ ಸ್ವೀಕರಿಸುವಂಥ ಒಂದು ಗೌರವಯುತವಾಗಿರುವಂಥ ಒಂದು ಸ್ಥಾನ ಒಬ್ಬ ಮುಸಲ್ಮಾನ ಬಂದು ಇಲ್ಲಿಯ ಮೊಗ್ರಾಲ್ ಪುತ್ತೂರಿನ ಕುഞ്ഞിപ്പಕ್ಕಿ ಎಂಬ ಆ ವ್ಯಕ್ತಿಯ ಕುಟುಂಬಕ್ಕೆ ಇದೆ ಅಂತಾದರೆ ಹಿಂದೂಗಳು ಸಾಮರಸ್ಯವನ್ನು ಬಯಸಿದವರು ಎಂಬುದನ್ನು ಅರ್ಥವಿಸಿಕೊಳ್ಳಬೇಕು. ಅದಕ್ಕೆ ಬದಲಾಗಿ ಅವಕಾಶ ಸಿಕ್ಕುವಂಥ ಸಂದರ್ಭದಲ್ಲಿ ಯಾರ್ಯಾರನ್ನು ಆಕ್ರಮಿಸಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡುವಂಥ ಈ ಕೀಳು ಸಂಸ್ಕಾರವನ್ನು ಬಿಡಬೇಕು. ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರುವವರೆಲ್ಲರೂ ಕೂಡ ಆ ಹೊರಗಿಳಿಯುವಂಥ ಸಂದರ್ಭದಲ್ಲಿ ರಾಜಕೀಯ ಚಿಂತನೆಯನ್ನು ಮಾಡಿರಬಹುದು. ಆದರೆ ಎಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ದೇವರಲ್ಲಿ ಸಮರ್ಪಣಾ ಭಾವದಿಂದ ಆ ದೇವರ ಕಾರ್ಯ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಂಡವರು ಆದ ಕಾರಣ ಇಂಥ ಕೀಳು ರೋಗ ಇನ್ನು ಮುಂದಕ್ಕಾದರೂ ಕೂಡ ನಿಲ್ಲಬೇಕು. ಯಾರನ್ನು ಕೂಡ ಈ ರೀತಿ ಆಕ್ರಮಿಸಿ ತನ್ಮೂಲಕವಾಗಿ ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿದರೆ, ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮತ್ತೊಬ್ಬರು ಇಲ್ಲಿಯ ರಾಜ್ಯದ ಆಳುತ್ತಿರುವಂಥ ಸರ್ಕಾರವನ್ನು ಪ್ರತಿನಿಧೀಕರಿಸುವಂಥ ಕಮ್ಯುನಿಸ್ಟ್ ಪಕ್ಷದ ವ್ಯಕ್ತಿ, ಮತ್ತೊಬ್ಬರು ಇಲ್ಲಿಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ವ್ಯಕ್ತಿ, ಈ 3 ಪಕ್ಷಗಳನ್ನು ಪ್ರತಿನಿಧೀಕರಿಸುವಂಥವರು ಅಲ್ಲಿ ಇದ್ದರು. ಅವರು 3 ಕೂಡ ಮಾತನಾಡಿದ್ದು ಒಂದೇ ಸ್ವರದಲ್ಲಿ, ಒಂದೇ ಭಾವನೆಯಲ್ಲಿ. ಯಾರಿಗೂ ಕೂಡ ನಮ್ಮನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಹಿಂದೂ ಸಮಾಜ. ಬಂಧುಗಳೇ, ನಮಗೆ ಶಿಸ್ತನ್ನು ಕಲಿಸಿರುವಂಥದ್ದು, ನಮಗೆ ಸಂಸ್ಕಾರವನ್ನು ಕಲಿಸಿರುವಂಥದ್ದು. ಒಂದು ವೇಳೆ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ನಮ್ಮ ಕ್ಷೇತ್ರವನ್ನು ಈ ರೀತಿಯಾಗಿ ಉಳಿಸಿಕೊಂಡು ಬರಲಿಕ್ಕಿರುವಂಥ ಒಂದು ಅವಕಾಶವಿದ್ದಲ್ಲಿ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾಲು ಬಹು ದೊಡ್ಡದು. ಆದ ಕಾರಣ ನಮಗೆ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಯಿಯ ಸ್ಥಾನದಲ್ಲಿ ನಿಲ್ಲುವುದು. ನಾವು ಇವತ್ತು ವೇದಿಕೆಯಲ್ಲಿದ್ದೇವೆ. ಈಗ ತುಂಬ ಬಿಸಿ ಬಿಸಿಯಾಗಿರುವಂಥ ಸಮಯ. ಆ ಸಂದರ್ಭದಲ್ಲಿ
ಎಲ್ಲರೂ ಕೂಡ ಊಟ ಆದ ಕೂಡಲೇ ಹುಡುಕೋದು. ಒಂದು ವೇಳೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಕಾರ್ಯಕ್ರಮ ವೀಕ್ಷಿಸುವಂಥ ಆಸಕ್ತಿ ಇಲ್ಲ ಇದ್ದರೂ ಕೂಡ ಒಳ್ಳೆಯ ಫ್ಯಾನ್ ತಿರುಗುತ್ತಾ ಇದೆ, ಒಂದು 10 ನಿಮಿಷ ಗಾಳಿಯನ್ನು ಪಡೆಯುವಂಥ ನಾವು ಇಲ್ಲಿ ಬಂದು ಕೂತ್ಕೊಳ್ತೇವೆ. ಕ್ಷೇತ್ರದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಬಂದವರು ಕೂಡ ಬಂದು ಅಲ್ಲಿ ಎಲ್ಲಿ ಗಾಳಿ ಬರ್ತಾ ಇದೆ ಆ ಗಾಳಿ ಬರುವಲ್ಲಿ ಕೂತ್ಕೊಳ್ತಾರೆ. ಆದರೆ ಬೆಳಿಗ್ಗಿನಿಂದ ರಾತ್ರಿಯ ತನಕ ಇಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರವಾಗಿ ಪಾರ್ಕಿಂಗಿನಲ್ಲಿ, ಟಾಯ್ಲೆಟ್ನ ಹತ್ರ, ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವವರಿದ್ದಾರಲ್ಲ, ಅವರ ಹೆಸರು ಎಲ್ಲಿಯೂ ಕೂಡ ಬರುವುದಿಲ್ಲ. ಅವರಿಗೆ ಯಾರು ಕೂಡ ಗೌರವಾರ್ಪಣೆಯನ್ನು ಮಾಡುವುದಿಲ್ಲ, ಅವರಿಗೆ ಯಾರು ಶಾಲನ್ನು ಹಾಕುವುದಿಲ್ಲ, ಅವರಿಗೆ ಯಾರು ಮಾಲೆಯನ್ನು ಹಾಕುವುದಿಲ್ಲ. ಆದರೆ ಆಗ ಪೂಜ್ಯ ಶಿರೂರು ಮಠಾಧೀಶರು ಹೇಳಿರುವಂಥ ಮಾತು, ಆನೆ ದೇವರ ಭಕ್ತ ಆಗಿದ್ದರೆ ಮೊಸಳೆ ಆ ದೇವರ ಕಾಲು ಹಿಡಿದದ್ದು ಮಾತ್ರ. ಆದ ಕಾರಣ ಯಾವತ್ತೂ ಕೂಡ ದೇವರು ಒಲಿಯಿರುವುದು ಆನೆಗಲ್ಲ, ಆ ಮೊಸಳೆಗೆ ಅಂತ ಹೇಳುವ ರೀತಿಯಲ್ಲಿ ಈ ಸ್ವಯಂ ಸೇವಕರು ಯಾರಿದ್ದಾರೆ ಇದಕ್ಕೋಸ್ಕರವಾಗಿ ಅಹೋರಾತ್ರಿ ದುಡಿದು ಬಿಸಿಲನ್ನು ಲೆಕ್ಕಿಸದೆ ಯಾರು ದುಡಿದಿದ್ದಾರೋ ಅವರೆಲ್ಲರ ಪರಿಶ್ರಮದ ಫಲ ಇದ್ದ ಕಾರಣ ಮಾತ್ರ ಇವತ್ತು ಈ ಕ್ಷೇತ್ರದ ಎಲ್ಲ ಕಾರ್ಯಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಅಂತಹ ಯಾವ ಸೇವೆಯನ್ನು ಮಾಡ್ತಾ ಇದ್ದಾರೋ ಆ ಸೇವೆ ಮಾಡಿದವರಿಂದಲಾಗಿ ಮಾತ್ರ ಇವತ್ತು ಈ ಕ್ಷೇತ್ರ ಸಂಪನ್ನವಾಗಿದೆ ಎಂಬುದನ್ನು ನಾನು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಸಿಗುವಂಥ ಸಂದರ್ಭದಲ್ಲಿ ತಾನು ಮಾತನಾಡಬೇಕಾದ್ದು ಏನು ಎಂಬುದನ್ನು ಮರೆತು ಬಿಡ್ತಾರೆ. ತಾನು ಇರುವುದು ಎಲ್ಲಿ ಅಂತ ಹೇಳುವುದನ್ನು ಕೂಡ ಮರೆತು ಬಿಡ್ತಾರೆ. ಎಲ್ಲದಕ್ಕೂ ಕೂಡ ಒಂದೊಂದು ವೇದಿಕೆ ಇದೆ. ರಾಜಕೀಯವಾಗಿರತಕ್ಕಂಥ ವೇದಿಕೆಯಲ್ಲಿ ರಾಜಕೀಯವಾಗಿರುವಂಥ ವಿಚಾರವನ್ನು ಮಾಡಬೇಕು, ಸಾಮಾಜಿಕವಾಗಿರುವಂಥ ವೇದಿಕೆಯಲ್ಲಿ ಸಾಮಾಜಿಕವಾಗಿರುವಂಥ ಚಿಂತನೆಯನ್ನು ಮಾಡಬೇಕು, ಧಾರ್ಮಿಕವಾಗಿರುವಂಥ ವೇದಿಕೆಯಲ್ಲಿ ಧಾರ್ಮಿಕವಾಗಿರುವಂಥ ಚಿಂತನೆಯನ್ನು ಮಾಡಬೇಕು. ಆ ಧಾರ್ಮಿಕವಾಗಿರುವಂಥ ಚಿಂತನೆಯನ್ನು ಮಾಡುವುದು ಬಿಟ್ಟು ನಾವೆಲ್ಲರೂ ಕೂಡ ಜೊತೆಯಾಗಿ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಗುರಿಯಾಗಿರಿಸಿಕೊಂಡು ಅಥವಾ ಆಳ್ತಾ ಇರುವಂಥ ಒಂದು ರಾಜಕೀಯ ಪಕ್ಷದ ಆ ಕೇಂದ್ರ ಸ್ಥಾನದಲ್ಲಿ ಕುಳಿತಿರುವಂಥ ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿ ಅವರನ್ನು ಗುರಿಯಾಗಿರಿಸಿಕೊಂಡು ಮಾತನಾಡುವುದು ನಮ್ಮ ಸಂಸ್ಕಾರಕ್ಕೆ ಒಪ್ಪುವಂಥದ್ದಲ್ಲ. ನಾವು ಯಾವತ್ತೂ ಕೂಡ ಆ ರೀತಿಯ ಮಾತುಗಳನ್ನು ಆಡಬಾರದು. ನಾವು ಯಾರು ಎಂಬುದು ನಮಗೆ ತಿಳಿದಿರಬೇಕು. ಇಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಆ ಮಾತುಗಳನ್ನು ಆಡಬಾರ್ದು. ಆದ ಕಾರಣ ನಾನು ಹೇಳ್ತಾ ಇರುವಂಥದ್ದು, ಪೂಜ್ಯ ಶಿರೂರು ಮಠಾಧೀಶರು ಹೇಳಿರುವಂಥ ಮಾತನ್ನು ನೆನಪಿಸಿಕೊಳ್ಳಬೇಕು. ಇಲ್ಲಿ ಅನೇಕ ದಾನಿಗಳು ಅವರು ಕೋಟಿ ಕೋಟಿ ರೂಪಾಯಿಯನ್ನು ಕೊಟ್ಟಿರುವ ಕಾರಣ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ನಾವು ಆ ಸತ್ಯವನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ಆ ಕೋಟಿ ಕೋಟಿ ಕೊಟ್ಟಿರುವವರು ಕೊಡದಿದ್ದರೂ ಕೂಡ ಆ ಕೋಟಿಯನ್ನು ಕೊಡಲಿಕ್ಕೋಸ್ಕರವಾಗಿ ಭಗವಂತ ಮತ್ತೊಬ್ಬನನ್ನು ಕಳಿಸಿಕೊಡ್ತಾನೆ. ಕೋಟಿ ಕೊಟ್ಟಿದ್ದೇನೆ ಎಂಬುದಕ್ಕೋಸ್ಕರವಾಗಿ ಅವರ ಇಚ್ಛಾನುಸಾರವಾಗಿ ಮಾತನಾಡಲಿಕ್ಕೆ ಇರುವಂಥ ಅವಕಾಶ ಇಲ್ಲ. ಇಲ್ಲಿ ಕೋಟಿ ಕೊಟ್ಟಿರುವವರು ಶ್ರೇಷ್ಠರಲ್ಲ. ಆ ಕೋಟಿ ಕೊಟ್ಟಿರುವಂಥದ್ದು ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕಾಣುವ ರೀತಿಯಲ್ಲಿ ಈ ನಡೀತಾ ಇರುವಂಥ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ಸೇವೆಯನ್ನು ಮಾಡಿರತಕ್ಕಂಥ ಯಾವ ಸ್ವಯಂ ಸೇವಕಿಯರಿದ್ದಾರೋ ಅವರು ಮಹಾನ್ ವ್ಯಕ್ತಿಗಳು, ಅವರು ದೇವರ ಸಮಾನವಾಗಿರುವವರು. ಅವರು ಮಾಡಿರುವಂತಹ ಸೇವೆಯನ್ನು ಯಾರಿಗೂ ಕೂಡ ಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ದುಃಖ ಆಗ್ತದೆ, ನಮಗೆ ನೋವಿದೆ. ಒಬ್ಬ ಮಾಡಿರುವಂಥ ಒಳ್ಳೆಯ ಕಾರ್ಯವನ್ನು ನಮಗೆ ಗುರುತಿಸಿ ಗೌರವಿಸಲಿಕ್ಕೆ ಆಗುವುದಿಲ್ಲ ಅಂತ ಆಗಿದ್ರು ಕೂಡ ಆ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದಾಗಿ ಹೇಳಬೇಕಾದಂಥ ಅಗತ್ಯ ಇಲ್ಲ, ಅಥವಾ ಆ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಬೇಕಾದಂಥ ಅಗತ್ಯ ಇಲ್ಲ. ಎಲ್ಲ ರಾಜಕೀಯ ನಾಯಕರು, ಯಾಕೆ ರಾಜಕೀಯ ನಾಯಕರನ್ನು ಎಲ್ಲರೂ ಹೇಳ್ತಾರೆ ರಾಜಕೀಯ ನಾಯಕರಿಗೆ ಸಂಸ್ಕಾರ ಇಲ್ಲ ಅಂತ. ಇವತ್ತು ಯಾವ ರಾಜಕೀಯ ನಾಯಕರು ಕೂಡ ಧಾರ್ಮಿಕವಾಗಿರುವಂಥ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರ ಮಾತಿನ ಶೈಲಿ ಬದಲುವುದಿಲ್ಲ. ಅವರು ಸರಿಯಾಗಿ ನೆನಪಿಸಿಕೊಳ್ತಾರೆ ನಾನು ಎಲ್ಲಿದ್ದೇನೆ ಎಂಬುದನ್ನು. ಆದ ಕಾರಣ ಈ ದೇವರ ಸನ್ನಿಧಿಯಲ್ಲಿ ಮಾತನಾಡಬೇಕಾದಂಥ ವಿಚಾರವನ್ನು ಮಾತ್ರ ಮಾತನಾಡ್ತಾರೆ. ಅಂಥ ಸಂಸ್ಕಾರವನ್ನು ಕೂಡ ಬಿಟ್ಟು ಮುಂದುವರಿಯುವುದಾಗಿದ್ದರೆ ಅಂಥವರು ಇಡೀ ಜೀವಮಾನದಲ್ಲಿ ಮಾಡಿರುವಂಥ ಕಾರ್ಯ ಏನಿದೆಯೋ, ಇಡೀ ಜೀವಮಾನದಲ್ಲಿ ಮಾಡಿರುವಂಥ ಸಾಧನೆ ಏನಿದೆಯೋ ಆ ಸಾಧನೆಯನ್ನು ತನ್ನ ಒಂದು ನಾಲಿಗೆಯಿಂದ ಬಂದಿರುವಂಥ ಕೆಟ್ಟ ಮಾತಿನಿಂದಾಗಿ ಒಂದು ನಿಮಿಷದಲ್ಲಿ ಅವರು ಕಳ್ಕೊಳ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಬೋಧಿಸಿದ್ರೆ ಏನೆಂದರೆ, ನೀನು ಹಸನ್ಮುಖಿಯಾಗಿ ಎಲ್ಲರೊಡನೆ ಪ್ರೀತಿಯೊಂದಿಗೆ ಬೆರೆತರೆ ನಿನಗೆ ಲಕ್ಷ ಲಕ್ಷ ಸ್ನೇಹಿತರನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇದೆ. ಅದೇ ಬದಲಾಗಿ ನೀನು ಮುಖ ಗಂಟಿಕ್ಕಿ ನಿನ್ನ ನಾಲಿಗೆಯಿಂದ ಒಂದು ಕೆಟ್ಟ ಮಾತನ್ನಾಡಿದರೆ ಅದೇ ಕ್ಷಣದಲ್ಲಿ ಲಕ್ಷ ಲಕ್ಷ ಶತ್ರುಗಳನ್ನು ಕೂಡ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಆ ವಿಚಾರ ಏನಿದೆಯೋ ಅದನ್ನೆಲ್ಲರೂ ಕೂಡ ಅರ್ಥವಿಸಬೇಕು. ದಯವಿಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ಕೇವಲ ಓಟಿಗೋಸ್ಕರವಾಗಿ ಮಾತ್ರ ಬರುವುದಲ್ಲ, ಬದಲಾಗಿ
ಆ ರಾಜಕೀಯ ಕ್ಷೇತ್ರದಲ್ಲಿ ಇರೋರು, ನಾನು ಅದಕ್ಕೆ ಆಗಲೇ ಉಲ್ಲೇಖಿಸಿದೆ, ಇಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಇಲ್ಲಿಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕಾರ್ಯಕರ್ತರು, ಇಲ್ಲಿಯ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಕೇವಲ ನಿನ್ನೆ ಮೊನ್ನೆಯಿಂದ ದುಡಿದಿರುವಂಥದ್ದಲ್ಲ, ಸುಮಾರು 8-10 ವರ್ಷಗಳಿಂದ ಅಹೋರಾತ್ರಿ ದೇವರ ಕಾರ್ಯಕ್ಕೋಸ್ಕರವಾಗಿ ದುಡಿದಿರುವವರು. ನಾಳೆ ಒಂದು ವೇಳೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅವರು ನಿಮ್ಮ ಮನೆ ಬಾಗಿಲಿಗೆ ಓಟು ಕೇಳಲಿಕ್ಕೆ ಬರ್ಬೋದು. ಆಗ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀನು ಓಟಿಗಾಗುವಾಗ ಮಾತ್ರ ಬಂದಿದ್ದಂತ ಹೇಳಲಿಕ್ಕೆ ಆಗೋದಿಲ್ಲ. ಬದಲಾಗಿ ನೀನು ಆ ಮದನಂತೇಶ್ವರ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ನೀನು ಸೇವೆಯನ್ನು ಮಾಡುವುದನ್ನು ನಾನು ಗಮನಿಸಿದ್ದೇನೆ ಅಂತ ಹೇಳುವಂಥ ಮಾತನ್ನು ಎಲ್ಲರೂ ಹೇಳಬೇಕಾಗ್ತದೆ ಬಂಧುಗಳೇ. ಆದ ಕಾರಣ ರಾಜಕೀಯದಲ್ಲಿರುವವರು ಕೇವಲ ಓಟಿಗೋಸ್ಕರವಾಗಿ ಮಾತ್ರ ಬರ್ತಾರೆ ಎಂಬುದು ತಪ್ಪು ಕಲ್ಪನೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಾಗಿರಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಾಗಿರಲಿ, ಸಾಮಾಜಿಕವಾಗಿರುವಂಥ ಕ್ಷೇತ್ರದಲ್ಲಿ ಇರುವವರಾಗಿರಲಿ, ಯಾರಿಗೆ ನಾನು ಯಾರು ಅಂತ ಗೊತ್ತಿದೆಯೋ ಆ ಗೊತ್ತಿರೋರು ಯಾವತ್ತೂ ಕೂಡ ಸರಿಯಾಗಿರ್ತಾರೆ. ಆ ಗೊತ್ತಿಲ್ಲದವರು ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಅವರು ಆ ಕ್ಷೇತ್ರಕ್ಕೆ ಅಪಚಾರವನ್ನೇ ಎಸಗುತ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಾನು ಯಾರೊಬ್ಬನನ್ನು ನೋಯಿಸಲಿಕ್ಕೋಸ್ಕರವಾಗಿ ಹೇಳ್ತಾ ಇಲ್ಲ, ಆದರೆ ಬದಲಾಗಿ ಈ ದೇವಾಲಯಕ್ಕೋಸ್ಕರವಾಗಿ ದುಡಿತಾ ಇರುವಂಥ ಲಕ್ಷ ಲಕ್ಷ ಕಾರ್ಯಕರ್ತರ ಮನಸ್ಸಿಗೆ ನೋವಾಗುವಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಒಂದು ದೇವರ ಸೇವೆ, ನಾನೊಂದು ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಿರುವಾಗ ಕಾರ್ಯಕರ್ತರ ಭಾವನೆ ಇದನ್ನು ಗೌರವಿಸುವರು. ಆದ ಕಾರಣ ದಯವಿಟ್ಟು ಹಿರಿಯರು ಯಾವತ್ತೂ ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು. ಹಿರಿಯರೇ ಆ ದಾರಿ ತಪ್ಪಿದರೆ, ನಮ್ಮ ಮಲಯಾಳದಲ್ಲಿ ಒಂದು ಮಾತಿದೆ, ಮೋಂದಾಯ ಮಳഞ്ഞാൽ 64 ಬಳೆಯುವಂತ ಒಂದು ಮಾತಿದೆ. ಮೋಂದಾಯವೇ ಅದು ಬಳಕಿದರೆ ಮತ್ತೆ ಎಲ್ಲವೂ ಕೂಡ ಬಳಕಿ ಹೋಗ್ತದೆ. ಆ ಪರಿಸ್ಥಿತಿ ಬರಬಾರ್ದು. ಏನಿದ್ರು ಕೂಡ ನಾವೆಲ್ಲರೂ ಕೂಡ ಸಮಾಜದ ಪ್ರಯತ್ನವನ್ನು ಮಾಡೋಣ. ಸಮಾಜದಲ್ಲಿ ಇರುವವರೆಲ್ಲರೂ ಕೂಡ ಜೊತೆಯಾಗಿ ಮುಂದುವರಲಿಕ್ಕೆ ಇರುವಂಥ ಪ್ರಯತ್ನವನ್ನು ಮಾಡೋಣ. ಎಲ್ಲೆಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಕಾರ್ಯಗಳಾಗಬೇಕೋ ಅದೆಲ್ಲವನ್ನು ಕೂಡ ದೇವರು ಮಾಡಿಸ್ತಾರೆ. ನಾವು ಅದನ್ನು ಹಿಂಬಾಲಿಸಿಕೊಂಡು ಹೋಗುವಂಥ ಕರ್ತವ್ಯವನ್ನು ಮಾತ್ರ ಮಾಡಿದರೆ ಸಾಕು ಅಂತ ಹೇಳ್ತಾ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಎಷ್ಟೋ ವರ್ಷಗಳಿಂದ ತಮ್ಮ ತನು ಮನ ಧನಗಳನ್ನು ಸಮರ್ಪಣೆ ಮಾಡಿ ದುಡಿದಿರುವಂಥ, ಈಗ ಈ ಬ್ರಹ್ಮಕಲಶಕ್ಕೆ ಪ್ರಾರಂಭ ಮಾಡಿದ ನಂತರ ಕೆಲವರನ್ನು ನಾವು ಹೆಸರಿಡಿದು ಕರೆಯುವಾಗ 3 ಸಲ ಕಳೆದರೂ ಕೂಡ ಅವರಿಗೆ ಕೇಳುವುದಿಲ್ಲ. ಯಾಕೆಂದರೆ ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲ, ಅಷ್ಟು ಕೂಡ ಅವರ ಆಯಾಸದಿಂದಿದ್ದಾರೆ. 7ನೇ ತಾರೀಕಿನವರೆಗೆ ಒಮ್ಮೆ ಕಳೆದ್ರೆ ಎಲ್ಲ ಜವಾಬ್ದಾರಿ ಮುಗೀತು ಅಂತ ಹೇಳುವಂಥ ಭಾವನೆಯೊಂದಿಗಿದ್ದಾರೆ. ಅವರಿಗೆ 3 ಸಲ ಅವರ ಹೆಸರು ಕೂಗಿ ಕರೆದ್ರೂ ಗೊತ್ತಾಗೋದಿಲ್ಲ. ಕೆಲವು ಕೇಳ್ಬೋದು ಅವರಿಗೆ, ಬ್ರಹ್ಮಕಲಶ ಶುರುವಾದ ನಂತರ ಗಣ್ಯ ಮಾಡೋದಿಲ್ಲ ಅಂತ. ಗಣ್ಯ ಮಾಡೋದಲ್ಲ, ಅವರಿಗೆ ಅವರನ್ನೇ ನಿಯಂತ್ರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ದುಡಿದಿರುವಂಥ ಎಲ್ಲರಿಗೂ ಕೂಡ ಆ ಮದನಂತೇಶ್ವರ ಸಿದ್ಧಿವಿನಾಯಕ ಒಳಿತನ್ನು ನೀಡಬೇಕು. ನಮಗೆ ಮಧೂರು ಕ್ಷೇತ್ರ, ನಮ್ಮ ಸೀಮೆಯಲ್ಲಿ ಇರುವಂಥ 4 ಕ್ಷೇತ್ರಗಳು ಮಾತ್ರ ಅಲ್ಲ, ಈ ಪ್ರದೇಶದಲ್ಲಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂಥ ದೈವಿಕವಾಗಿರುವಂಥ ಕಾರ್ಯದಲ್ಲಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತುಕೊಂಡು ನಾವು ಸೇವೆಯನ್ನು ಸಮರ್ಪಿಸಬೇಕು. ನಮ್ಮನ್ನು ನುಂಗ್ಲಿಕ್ಕೋಸ್ಕರವಾಗಿ ಯಾರಾದರೂ ಬರ್ತಾರೆ ಅಂತ ಇದ್ದರೆ ಆ ನುಂಗ್ಲಿಕ್ಕೆ ಬರುವವರಿಗೆ ನಾವೆಲ್ಲರೂ ಒಂದೇ ಎಂಬ ಉತ್ತರವನ್ನು ಕೊಡುವ ಮಟ್ಟಕ್ಕೆ ನಾವು ಹಿಂದೂ ಸಮಾಜವನ್ನು ಬೆಳೆಸಬೇಕು ಅಂತ ಹೇಳುವಂಥ ವಿನಮ್ರವಾಗಿ ಇರುವಂಥ ವಿನಂತಿಯನ್ನು ಮಾಡುತ್ತಾ, ಅದಕ್ಕೆ ಶ್ರೀ ದೇವರ ಗುರುಗಳ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಪೂಜ್ಯ ತಂತ್ರಿಗಳಿಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿ